ಮ್ಯೂಟಂಟ್ ರಘು ಈ ವ್ಯಕ್ತಿಯನ್ನ ನೋಡಿದ ಕೂಡಲೇ ಒಂದು ರೀತಿಯ ಭಯ ಹುಟ್ಟುತ್ತೆ. ಆದ್ರೆ ಆ ವ್ಯಕ್ತಿ ಜೊತೆ ಬೆರೆತವರಿಗೆ ಮಾತ್ರ ಗೊತ್ತಾಗೋದು ದೇಹವನ್ನ ನೋಡಿ ವ್ಯಕ್ತಿತ್ವವನ್ನ ಅಳಿಯೋಕೆ ಹೋಗಬಾರ್ದು ಅಂತ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಹಾಗೆ. ವ್ಯಕ್ತಿತ್ವದ ಆಟದಲ್ಲಿ ಕರುನಾಡ ಜನತೆಯ ಮನಸ್ಸನ್ನ ಗೆಲ್ತಾ ಇದ್ದಾರೆ ಬಾಹುಬಲಿ ರಘು. ಈ ವ್ಯಕ್ತಿ ವೈಯಕ್ತಿಕವಾಗಿ ಕೋಪಿಷ್ಟರು, ಮುಂಗೋಪಿ, ಹಾಗೇನೆ ಕೋಪ ಬಂದಾಗ ಏನ್ ಮಾಡೋಕ್ಕೂ ರೆಡಿ ಇರ್ತಾರೆ ಅಂತ ಮ್ಯೂಟಂಟ್ ರಘು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೂ ಮೊದಲೇ ಸ್ವತಃ ರಘು ಪತ್ನಿಯೇ ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾರೆ. ಅದೇ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೊದಲನೇ ದಿನಾನೇ ರಘು ಮನೆ ಮಂದಿ ಕಣ್ಣಲ್ಲಿ ವಿಲನ್ ಆಗಿ ಕಾಣಿಸ್ತಾರೆ. ಕಾಲ ಕಳೆದಂತೆ ರಘು ವ್ಯಕ್ತಿತ್ವ ಪ್ರತಿಯೊಬ್ಬ ಸ್ಪರ್ಧಿಗೂ ಇಷ್ಟ ಆಗೋಕೆ ಶುರುವಾಯಿತು. ಬಿಗ್ ಬಾಸ್ ಮನೆಗೆ ಬರೋ ಅದೆಷ್ಟೋ ಸ್ಪರ್ಧಿಗಳು ಕೋಪ ಜಾಸ್ತಿ ಇದೆ, ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದೆ ಅಂತ ಬಿಗ್ ಬಾಸ್ನ ಹಳೆಯ ಸೀಸನ್ಗಳಲ್ಲಿ ಹೇಳಿರೋದನ್ನ ನಾವೆಲ್ಲರೂ ನೋಡಿದೀವಿ. ಆದ್ರೆ ಯಾರ್ಯಾರು ಅದೆಷ್ಟು ಬದಲಾಗಿ ಮನೆಯಿಂದ ಹೊರಬಂದ್ರೋ ಗೊತ್ತಿಲ್ಲ. ಆದ್ರೆ ರಘು ಅವರು ಮಾತ್ರ ಡಿಫರೆಂಟ್ ವ್ಯಕ್ತಿತ್ವವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದ್ದು ಜನತೆಯ ಮೆಚ್ಚುಗೆಯನ್ನ ಪಡ್ಕೊಂತಾ ಇದ್ದಾರೆ. ಅದರಲ್ಲೂ ರಘು ಕ್ಯಾಪ್ಟನ್ಸಿ ಅಂದ್ರೆ ಕ್ಲೀನ್ ಕ್ಯಾಪ್ಟನ್ಸಿ ಅನ್ನೋ ಹಾಗಾಗಿದೆ. ಒಬ್ಬ ಕ್ಯಾಪ್ಟನ್ ಅಥವಾ ನಾಯಕನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳು ರಘು ಅವರಿಗಿವೆ. ಈ ಸೀಸನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆದಾಗ್ಲೂ ರಘು ಅವರಿಗೆ ಪ್ರಿನ್ಸಿಪಲ್ ಅನ್ನೋ ಮತ್ತೊಂದು ಜವಾಬ್ದಾರಿಯನ್ನ ಬಿಗ್ ಬಾಸ್ ಕೊಡ್ತಾರೆ. ಅದನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನ ರಘು ಪಡೆದುಕೊಂಡು ಅಲ್ಲಿಂದಲೇ ಕರುನಾಡ ಮನಸ್ಸನ್ನು ಗೆಲ್ತಾರೆ. ಕೂಲ್ ಕ್ಯಾಪ್ಟನ್ ರಘು. ಸ್ಪರ್ಧಿಗಳು ರಘು ಅವರನ್ನ ಅದೆಷ್ಟೇ ಟ್ರಿಗರ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು ರಘು ಮಾತ್ರ ಎಲ್ಲೂ ತಮ್ಮ ಹಿಡಿತವನ್ನ ಕಳ್ಕೊಂಡಿಲ್ಲ. ಒಬ್ಬ ಉತ್ತಮ ನಾಯಕನ ಉದಾಹರಣೆಯಾಗಿ ರಘು ಕರುನಾಡ ಜನತೆಯ ಮನೆಗಳನ್ನ ಗೆಲ್ತಾ ಇದ್ದಾರೆ. ಇನ್ನು ಗಿಲ್ಲಿ ರಘು ಬಾಂಡಿಂಗ್ಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಗಿಲ್ಲಿ ಅದೆಷ್ಟೇ ಹಠ ಹಿಡಿದು ಮನೆ ಮಂದಿ ಅದೆಷ್ಟೇ ಕೋಪಗೊಂಡ್ರು ರಘು ಮಾತ್ರ ತಮ್ಮ ಸ್ನೇಹಕ್ಕೂ ಧಕ್ಕೆಯಾಗದಂತೆ ಮನೆ ಮಂದಿಯ ನೆಮ್ಮದಿಗೂ ಧಕ್ಕೆಯಾಗದಂತೆ ಅಚ್ಚುಕಟ್ಟಾಗಿ ತಮ್ಗಿರುವಂತಹ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾರೆ. ಈ ವಾರವೂ ಕೂಡ ಕೆಚ್ಚನ ಚಪ್ಪಾಳೆ ರಘು ಪಾಲಾಗೋ ಲಕ್ಷಣಗಳು ಹೆಚ್ಚಾಗಿವೆ. ಕ್ಯಾಪ್ಟನ್ ಅಂದ್ರೆ ಹಿಂಗಿರ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಘು ಅಂದ್ರೆ ತಪ್ಪಾಗೋದಿಲ್ಲ. ಏನು ರಘು ಅವರ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.